ಟ್ರೇಡ್ ಯೂನಿಯನ್ಗಳು, ಕಾರ್ಮಿಕ ಸಂಘಟನೆಗಳು ವೆಲ್ಫೇರ್ ಪ್ರೋಗ್ರಾಮ್ ನಲ್ಲಿ ತೊಡಗಿಸಿಕೊಳ್ಳಬಹುದು. ಅದು ಬಿಟ್ಟು ಸದಾಕಾಲ ಟೆನ್ಷನ್ ನಲ್ಲಿ ಗದ್ದಲ ಮಾಡಿಕೊಂಡು ಜಗಳ ಆಡ್ಕೊಂಡಿರೋದಕ್ಕಿಂತ ಸಮಾನ ವೇತನವನ್ನು ಕೊಡಬೇಕು ಅನ್ನೋದೇ ಫಿಲಾಸಫಿ ಬಿಹೈಂಡ್. ಆದ ಕಾರಣ ಅದನ್ನು ಕೊಡಬೇಕು ಅಂತ ಪ್ರಣಾಳಿಕೆ ಇದ್ದದನ್ನ ಬ್ರೀಚ್ ಆಫ್ ಟ್ರಸ್ಟ್ ಆಗದೆ ನಾವು ಒಪ್ಪಿಕೊಳ್ಬೇಕು. ಅದರ ಜೊತೆಗೆ 2-3 ಡಿಮಾಂಡ್ ಇದೆ. ಚುನಾವಣೆಯನ್ನು ನಾವೆಲ್ಲ ಹೇಳಿದ್ದೀವಿ. 1996ರಿಂದ 25ರವರೆಗೆ ಒಂದು ಕಾರ್ಮಿಕ ಸಂಘಟನೆಗೆ ಚುನಾವಣೆ ಆಗದಿದ್ರೆ ಸರ್ಕಾರಿ ನೌಕರ ಸಂಘಟನೆಗೆ ಚುನಾವಣೆಗಳಾಗ್ತದೆ. ಒಂದು ಚುನಾವಣೆಗಳೇ ಆಗದೆ ಅದು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಉಳ್ಳಂತವರು ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಬಹಳ ಅಭಿಮಾನವೂ ಇದೆ, ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಅಭಿಮಾನ ಇದೆ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬುವವರು. ಕರಾಳ ಶಾಸನಗಳನ್ನು ತರೋದರ ಮೂಲಕ ನಾನು ಉಪವಾಸ ಕೂತ್ಕೊಳ್ಳೋದನ್ನು ಯಾರಿಗೂ ತಡೆಯಕ್ಕಾಗಲ್ಲ. ನಾನು ಗಾಂಧಿ ಮಾರ್ಗದಲ್ಲಿ ಯಾವುದೇ ಸತ್ಯಾಗ್ರಹವನ್ನು ಮಾಡಿದ್ರು ಕೂಡ ವಿಧ್ವಂಸಕ ಕೃತ್ಯದಲ್ಲಿ ತೊಡಗದೆ ಯಾವುದಕ್ಕೂ ತೊಂದರೆ ಆಗದೆ ನಾವು ಉಪವಾಸ ಕೂತ್ಕೊಂಡ್ರೆ ಅದರ ಮೇಲೆ ಯಾರಿಗೂ ಏನು ಮಾಡಕ್ಕಲ್ಲ. ಇಟ್ಸ್ ಎ ಸ್ಪಿರಿಚುವಲ್ ಸ್ಟ್ರಗಲ್ ಫಾರ್ ಆಲ್ ಆಫ್ ಅಸ್. ಅದನ್ನ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ನಮ್ಮ ಅಪೂರ್ಣವಾದ ಸಭೆಯನ್ನ ಮತ್ತೊಮ್ಮೆ ಪೂರ್ಣಗೊಳಿಸಿ, ನೋಡಿ, ಇಡೀ ಕರ್ನಾಟಕದಲ್ಲಿ ಅಲ್ಲ ದೇಶದಲ್ಲಿ ಈಗ ಹೇಳಿದ್ರು ಎಲ್ಲ ಬಹುಮಾನಗಳನ್ನ ನಾವೇ ತಗೊಳ್ಳುವಂಥದ್ದು. ಆ ಬಹುಮಾನ ತಗೊಳ್ಳೋದಕ್ಕೆ ಡ್ರೈವರ್ಸ್ ಕಂಡಕ್ಟರ್ಸ್ ಇಲ್ವಾ, ಸುಮಾರು 10% ಬಸ್ಸುಗಳು ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ಬೆಳಿಗ್ಗೆ 5:30 ಗಂಟೆಗಿಂತ ಶೆಡ್ಯೂಲ್ ಹೊರಡಬೇಕು. ಅಲ್ಲಿ ಅವರಿಗೆ ರಾತ್ರಿವರೆಗೆ ತಂಗಬೇಕು. ಅವರಿಗೆ ತಂಗುದಾಣಗಳಿಲ್ಲ, ಟಾಯ್ಲೆಟ್ಗಳಿಲ್ಲ, ಊಟಗಳಿಲ್ಲ. ಎಲ್ಲೋ ಒಂದ್ ಕಡೆ ಇರ್ತಾರೆ, ಬೆಳಿಗ್ಗೆ ವರ್ಕ್ ಮಾಡ್ತಾರೆ. ಅದು ಕೂಡ ಈ ಭಾರಿ ದೋಷಕ್ಕೆ ಕಾರಣ ಆಗ್ತದೆ. ಬೆಸ್ಟ್ ಎಫಿಷಿಯಂಟ್ ಶೆಡ್ಯೂಲ್ ನಮ್ಮ ಕರ್ನಾಟಕದ್ದು. ಇದ್ದಕ್ಕಿದ್ದ ಯಾಕೆ ಈ ನಾವು ಮಾತ್ರ 70 ಕಾರ್ಪೊರೇಷನ್ಗಳಿದೆ. ಬೇರೆ 70 ಕಾರ್ಪೊರೇಷನ್ KSTDC ಫಾರ್ ಎಕ್ಸಾಂಪಲ್ ಸಾರಿಗೆಯಲ್ಲಿ ಇರುವಂತದ್ದು. ಆ KSTDC ಒಬ್ಬ ಡ್ರೈವರ್ಗೆ 36,000 ರೂಪಾಯಿ ಸಂಬಳ ಕೊಟ್ಟು ನಮಗೆ 19,000 ರೂಪಾಯಿ ಕೊಟ್ರೆ ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಲ್ವೇ? ಇಸ್ ಇಟ್ ನಾಟ್ ಎ ಹ್ಯೂಮನ್ ರೈಟ್ಸ್ ವೈಲೇಷನ್? ಇಟ್ಸ್ ಎ ಹ್ಯೂಮನ್ ರೈಟ್ಸ್ ವೈಲೇಷನ್. ಇಟ್ಸ್ ಇನ್ ಈಕ್ವಾಲಿಟಿ ಅಂಡ್ ದೇರ್ಫೋರ್ ನಾವೆಲ್ಲ ಒಟ್ಟಾಗಿ ಒಂದು ತೀರ್ಮಾನ ಮಾಡಿದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಗಾಂಧಿ ಮಾರ್ಗವನ್ನೇ ಹಿಡಿದು ಉಪವಾಸ ಕೂತ್ಕೊಳ್ಳೋದಕ್ಕೆ ನಮ್ಮನ್ನು ಯಾರೂ ತಡೆಯಕ್ಕೆ ಆಗೋದಿಲ್ಲ. ಆದ ಕಾರಣ ಮತ್ತೊಮ್ಮೆ ನಾವು ನಿಮ್ಮ ಮೂಲಕ, ನೀವು ಯಾವತ್ತೂ ನಮಗೆ ಸಹಾಯ ಮಾಡಿದ್ದೀರಿ, ಮತ್ತೊಮ್ಮೆ ನಿಮ್ಮ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಸ್ವಾಮಿ 29ನೇ ತಾರೀಕು ಒಂದು ಸಭೆಯನ್ನು ಮಾಡಿ ಒಂದು ಇತ್ಯರ್ಥ ಮಾಡಿ ಒಂದು ಅಶ್ಯೂರೆನ್ಸ್ ಕೊಡಿ, ನಮಗೆ ಹೀಗೆ ಮಾಡ್ತೀವಿ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ, ಸಮಾಜವಾದದ ನೆಲೆಯಲ್ಲಿ ಬಂದಿರುವಂತಹ ಸರ್ಕಾರದ ಧರ್ಮ. ಅದವರ ಕರ್ತವ್ಯ. ಅವರ ಕರ್ತವ್ಯ ಚ್ಯುತಿ ಮಾಡಬಾರದು. ನಾನು ತಮ್ಮ ಮೂಲಕ ಕೇಳ್ಕೊಳ್ತೇನೆ.